ಹೊಳೆನರಸೀಪುರದತ್ತ ಮಾತೃಶ್ರೀ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೊಳೆನರಸೀಪುರಕ್ಕೆ ತಲುಪಲಿದೆ ಪಾರ್ಥಿವ ಶರೀರ. ಮಾರ್ಗದುದ್ದಕ್ಕೂ ಅಮ್ಮನ ದರ್ಶನ ಪಡೆದು ಜನರು ಕಣ್ಣೀರು ಹಾಕ್ತಾ ಇದ್ದಾರೆ. ಹೊಳೆನರಸೀಪುರದತ್ತ ಮಾತೃಶ್ರೀ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೊಳೆನರಸೀಪುರಕ್ಕೆ ತಲುಪಲಿದೆ ಪಾರ್ಥಿವ ಶರೀರ. ಮಾರ್ಗದುದ್ದಕ್ಕೂ ಅಮ್ಮನ ದರ್ಶನ ಪಡೆದು ಕಣ್ಣೀರು ಹಾಕ್ತಾ ಇದ್ದಾರೆ ಜನರು. ರಾತ್ರಿಯಾದ್ರೂ ಅಂತಿಮ ದರ್ಶನಕ್ಕೆ ರಸ್ತೆಗಳಲ್ಲಿ ಜನರು ಕಿಕ್ಕಿರಿದು ಸೇರ್ತಾ ಇದ್ದಾರೆ. ನಾಳೆ ಬೆಳಗ್ಗೆವರೆಗೂ ರೇವಣ್ಣ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ರಾತ್ರಿ ಆದ್ರೂ ಕೂಡ ಜನರು ಕಿಕ್ಕಿರಿದು ಬರ್ತಾ ಇದ್ದಾರೆ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಮಾಡೋದಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಳೆನರಸೀಪುರ ತಲುಪುತ್ತೆ ಅವರ ಪಾರ್ಥಿವ ಶರೀರ. ಹಾಸನ ಮಾರ್ಗವಾಗಿ ಹೋಗ್ತಾ ಇದೆ. ಸ್ವಲ್ಪ ಕಳೆದ ಸಮಯದ ಹಿಂದೆ ಹಿರಿಸಾವೆಯಲ್ಲಿ ಸಾಕಷ್ಟು ಜನರು ಅಲ್ಲಿನ ಗ್ರಾಮಸ್ಥರು ಅಂತಿಮ ನಮನವನ್ನ ಸಲ್ಲಿಸಿದ್ರು. ಇದೀಗ ಹೊಳೆನರಸೀಪುರವನ್ನ ಸ್ವಲ್ಪ ಸಮಯದಲ್ಲೇ ತಲುಪಲಿದೆ. ಇನ್ನು ಬೆಳಗ್ಗೆವರೆಗೂ ಇವತ್ತು ರಾತ್ರಿ ಬೆಳಗ್ಗೆವರೆಗೂ ರೇವಣ್ಣ ಅವರ ಮನೆಯಲ್ಲಿ ಹೊಳೆನರಸೀಪುರದಲ್ಲಿ ರೇವಣ್ಣನವರ ಮನೆಯಲ್ಲಿ ಪಾರ್ಥಿವ ಶರೀರವನ್ನ ಇರಿಸ್ತಾರೆ. ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಹಾಸನ ಮಾರ್ಗವಾಗಿ ಪಾರ್ಥಿವ ಶರೀರ ಹೂವಿನ ರಥದಲ್ಲಿ ಹೋಗ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಹೊಳೆನರಸೀಪುರ ತಲುಪ್ತಾ ಇದೆ. ಇನ್ನು ಅದೇ ವಾಹನದಲ್ಲಿ ಕುಮಾರಸ್ವಾಮಿ ಅವರು ಕೂಡ ತಾಯಿಯನ್ನ ನೋಡ್ತಾ ಕಣ್ಣೀರ್ ಹಾಕ್ತಾ ಹೋಗ್ತಾ ಇದ್ದಾರೆ. ಜನರು ಇಷ್ಟೊತ್ತಾದ್ರೂ ಕೂಡ ರಾತ್ರಿ ಆಗಿದ್ರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಮ್ಮನವರ ಚೆನ್ನಮ್ಮ ಅವರ ದರ್ಶನ ಮಾಡೋದಕ್ಕೆ, ಕೊನೆಯದಾಗಿ ಅವರಿಗೆ ಒಂದು ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ. ನೋಡ್ಬೋದು, ಅವರು ರಾಜಕೀಯದಲ್ಲಿ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಅಷ್ಟಾಗಿ ಗುರುತಿಸ್ಕೊಂಡಿಲ್ಲ. ಆದರೂ ಕೂಡ ಅವರ ಒಂದು ಸ್ವಭಾವ, ಅವರ ಒಂದು ಸರಳತೆ ಎಲ್ಲದರಿಂದ ಅವರು ಎಷ್ಟು ಹೆಸರು ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಇಷ್ಟು ಜನ ಅವರಿಗೆ ಅಂತಿಮ ನಮನ ಸಲ್ಲಿಸೋಕೆ ಬರ್ತಾ ಇರೋದು. ಗಾಡಿಯಲ್ಲಿ ರೋಡಲ್ಲಿ ಕೂಡ ಹೂವಿನ ರಥ ಏನು ಹೋಗ್ತಾ ಇದೆ ಅದರಲ್ಲಿ ಪಾರ್ಥಿವ ಶರೀರವನ್ನ ನೋಡೋಕ್ಕೆ, ಕೊನೆಯದಾಗಿ ಅಂತಿಮ ನಮನವನ್ನ ಸಲ್ಲಿಸೋಕೆ ಅಲ್ಲಿ ದಾರಿ ಉದ್ದಕ್ಕೂ ಕೂಡ ಜನರು ಬರ್ತಾ ಇದ್ದಾರೆ.